ಹಾಯ್ ನಮಸ್ಕಾರ ಸ್ನೇಹಿತರೆ, ಇನ್ಫೋ ಹಬ್ 360 ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಮ್ಮ ಚಾನಲ್ ನಿಮಗೆ ಸರ್ಕಾರಿ ಉದ್ಯೋಗ ಮಾಹಿತಿಗಳು, ಹೊಸ ಸರ್ಕಾರಿ ಯೋಜನೆಗಳು, ವರ್ಕ್ ಫ್ರಮ್ ಹೋಮ್ ಅವಕಾಶಗಳು. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಒತ್ತಿ ಪ್ರತಿಯೊಂದು ಹೊಸ ಅಪ್ಡೇಟ್ ಕೂಡ ತಕ್ಷಣ ಪಡೆಯಿರಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಿಮಗೆ ಕರ್ನಾಟಕದ ಪ್ರತಿಯೊಬ್ಬ ರೈತರಿಗೂ ತುಂಬಾ ಮುಖ್ಯವಾದ ಭರ್ಜರಿ ಗುಡ್ ನ್ಯೂಸ್ ಇದೆ. ರಾಜ್ಯದಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಯಿಂದ ರೈತರ ಬೆಳೆಗಳು ಹಾನಿಯಾಗಿವೆ. ಈ ಹಾನಿಗೆ ಪರಿಹಾರವಾಗಿ ರಾಜ್ಯ ಸರ್ಕಾರ ಒಂದು ದೊಡ್ಡ ಮಟ್ಟದ ನಿರ್ಧಾರ ಕೈಗೊಂಡಿದೆ. ಯಾವ ಬೆಳೆಗೆ ಎಷ್ಟು ಪರಿಹಾರ, ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆಯಾಗಿದೆ, ಇನ್ಶೂರೆನ್ಸ್ ಮಾಡಿಕೊಂಡವರಿಗೆ ಎಷ್ಟು, ಮಾಡದವರಿಗೆ ಎಷ್ಟು ಸಿಗಲಿದೆ, ಈ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ಕೊಡುತ್ತೇನೆ. ಆದ್ದರಿಂದ ಕೊನೆಯವರೆಗೂ ನೋಡಿ ಮತ್ತು ಶೇರ್ ಮಾಡಿ. ಬೆಳೆ ಹಾನಿ ಮತ್ತು ಮಳೆಯ ವಿವರ. ಈ ಬಾರಿ ಮುಂಗಾರು ಹಾಗೂ ನಿರಂತರ ಸುರಿದ ಭಾರಿ ಮಳೆಯಿಂದ ರೈತರ ಬೆಳೆಗಳು ಸಂಪೂರ್ಣ ಹಾನಿಯಾಗಿವೆ. ಭತ್ತ, ತೊಗರಿ, ಮೆಕ್ಕೆಜೋಳ, ಉದ್ದು, ಹತ್ತಿ, ಹೆಸರು, ರಾಗಿ ಮುಂತಾದ ಪ್ರಮುಖ ಬೆಳೆಗಳಿಗೆ ಹಾನಿಯಾಗಿದೆ. ಅನೇಕ ಜಿಲ್ಲೆಗಳಲ್ಲಿ ಬೆಳೆ ನೀರಿನಲ್ಲಿ ಕೊಳೆತು ನೆಲಸಮವಾಗಿದೆ. ರೈತರು ಸರ್ಕಾರಕ್ಕೆ ಬೆಳೆ ಪರಿಹಾರ ನೀಡಲು ಮನವಿ ಸಲ್ಲಿಸಿದ್ದರು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಕ್ಷಣ ಕ್ರಮ ಕೈಗೊಂಡಿದ್ದಾರೆ. ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಮಹಾರಾಷ್ಟ್ರದಲ್ಲಿ ಸುರಿದ ಭಾರೀ ಮಳೆಯಿಂದ ಭೀಮಾ ನದಿ ತೀರದ ಗ್ರಾಮಗಳು ಪ್ರವಾಹಕ್ಕೆ ಒಳಗಾಗಿವೆ. ಮಹಾರಾಷ್ಟ್ರದಲ್ಲಿ ರೆಡ್ ಅಲರ್ಟ್, ಕಲಬುರಗಿಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಪ್ರವಾಹ ಪೀಡಿತ ಅಫ್ಜಲ್ಪುರ ತಾಲೂಕು ಸೇರಿದಂತೆ ಹಾನಿಗೊಳಗಾದ ಪ್ರದೇಶಗಳಿಗೆ ಪ್ರಿಯಾಂಕ್ ಖರ್ಗೆ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಅವರು ತಿಳಿಸಿದಂತೆ, ಜನವರಿ 2025 ರಿಂದ ಅಕ್ಟೋಬರ್ 2025 ಸಾಮಾನ್ಯ ಮಳೆ 614 ಮೀಟರ್ ಮೀ ಆಗಬೇಕಿತ್ತು. ಆದರೆ ಈ ಬಾರಿ 901 ಮೀಟರ್ ಮೀ ಹೆಚ್ಚುವರಿ ಸುರಿಯಿತು. ಆಗಸ್ಟ್ ತಿಂಗಳಲ್ಲಿ 256 ಮೀಟರ್ ಮೀ ವಾಡಿಕೆ ಇದ್ದರೂ 263 ಮೀಟರ್ ಮೀ ಹೆಚ್ಚುವರಿ ಬಂದಿದೆ. ಸೆಪ್ಟೆಂಬರ್ 1 ರಿಂದ 25 145 ಮೀಟರ್ ಮೀ ಇರಬೇಕಾದರೆ 202 ಮೀಟರ್ ಮೀ ಮಳೆ ಸುರಿಯಿತು. ಕಳೆದ ಒಂದು ವಾರದಲ್ಲೇ 47 ಮೀಟರ್ ಮೀ ಇರಬೇಕಾದಲ್ಲಿ 87 ಮೀಟರ್ ಮೀ ಮಳೆ ಸುರಿಯಿತು. ಅಂದರೆ 85% ಹೆಚ್ಚುವರಿ ಮಳೆಯಾಗಿದೆ. ಇದರ ಪರಿಣಾಮವಾಗಿ ತೊಗರಿ, ಉದ್ದು, ಹತ್ತಿ, ಹೆಸರು ಸೇರಿದಂತೆ ಪ್ರಮುಖ ಬೆಳೆಗಳು ಹಾನಿಯಾಗಿವೆ. ಸರ್ಕಾರದ ನಿರ್ಧಾರ ಮತ್ತು ಪರಿಹಾರ ಬಿಡುಗಡೆ. ಸರ್ಕಾರದ ನಿರ್ಧಾರದಂತೆ 2025 ಮತ್ತು 26ನೇ ಸಾಲಿನ 2ನೇ ಕಂತಿನ ಪರಿಹಾರವಾಗಿ 315.64 ಕೋಟಿ ಬಿಡುಗಡೆ ಮಾಡಲಾಗಿದೆ. ಈ ಹಣವನ್ನು ರೈತರ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಜಮೆ ಮಾಡಲಾಗುವುದು. ಹಿಂದಿನ ಪರಿಹಾರ ವಿವರಗಳು. 2023 ಮತ್ತು 24ರಲ್ಲಿ ಇನ್ಪುಟ್ ಸಬ್ಸಿಡಿ ಮತ್ತು ಬೆಳೆ ವಿಮೆ ಸೇರಿ 8.91 ಲಕ್ಷ ರೈತರಿಗೆ ಟೆಕ್ಸ್ಟ್ ಭಾರತೀಯ ರೂಪಾಯಿ 1,417 ಕೋಟಿ ಪರಿಹಾರ ನೀಡಲಾಗಿದೆ. 2024 ಮತ್ತು 25ರಲ್ಲಿ ಬೆಳೆ ವಿಮೆಡಿ 3.63 ಲಕ್ಷ ರೈತರಿಗೆ ಟೆಕ್ಸ್ಟ್ ಭಾರತೀಯ ರೂಪಾಯಿ 846.03 ಕೋಟಿ ಪರಿಹಾರ ನೀಡಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ನೆದೆ ರೋಗದಿಂದ ತೊಗರಿ ಬೆಳೆ ಹಾನಿಯಾದಾಗ 1.78 ಲಕ್ಷ ರೈತರಿಗೆ ಟೆಕ್ಸ್ಟ್ ಭಾರತೀಯ ರೂಪಾಯಿ 382 ಕೋಟಿ ಪರಿಹಾರ ನೀಡಲಾಗಿದೆ. ಬರ ಮತ್ತು ನೆರೆ ಪರಿಹಾರವಾಗಿ ಟೆಕ್ಸ್ಟ್ ಭಾರತೀಯ ರೂಪಾಯಿ 388.14 ಕೋಟಿ ನೀಡಲಾಗಿದೆ. ಈ ಬಾರಿ ಕೂಡ ಸರ್ಕಾರ ತ್ವರಿತ ಕ್ರಮ ಕೈಗೊಂಡಿದ್ದು ರೈತರ ಖಾತೆಗೆ ಪರಿಹಾರ ಹಣ ಬೇಗನೆ ಸೇರುವಂತೆ ನೋಡಿಕೊಳ್ಳಲಾಗುತ್ತಿದೆ. ಇದು ರೈತ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತುಂಬಾ ಮುಖ್ಯವಾದ ಸುದ್ದಿ. ಯಾವ ಜಿಲ್ಲೆಗೆ ಎಷ್ಟು ಹಣ ಸಿಗಲಿದೆ ಅನ್ನೋದರ ವಿವರಗಳನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಪ್ರಕಟಿಸಲಿದೆ. ಆದ್ದರಿಂದ ರೈತ ಸ್ನೇಹಿತರೆ, ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಇಂತಹ ಇನ್ನಷ್ಟು ಸತ್ಯ ಹಾಗೂ ಗವರ್ಮೆಂಟ್ ಅಪ್ಡೇಟ್ಸ್ ಪಡೆಯಲು ನಮ್ಮ ಇನ್ಫೋ ಹಬ್ 360 ಡಿಗ್ರಿ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.